ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಈ ಹಿಂದೆ ಹಾಸ್ಟೆಲ್ಗಳಿಗೆ ಆಹಾರ ಸರಬರಾಜು ಮಾಡುತ್ತಿದ್ದ ಮೇ ಬಸವೇಶ್ವರ ಎಂಟರ್ಪ್ರೈಸಸ್ ಕಪ್ಪು ಪಟ್ಟಿಗೆ ಸೇರಿಸಬೇಕು ಎಂದು ದಲಿತ ಮುಖಂಡರಾದ ದಯಾನಂದ ನವಲೆ ಮಾತನಾಡಿ ಒತ್ತಾಯ ಮಾಡಿದ್ದಾರೆ. ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಇತ್ತೀಚೆಗೆ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಬಾಬು ಪಾಸ್ವಾನ್ ಅವರು ಮೇ ಬಸವೇಶ್ವರ ಎಂಟರ್ಪ್ರೈಸಸ್ ಅವರ ಪರ ಸುದ್ದಿಗೋಷ್ಠಿ ನಡೆಸಿ ಈ ಏಜೆನ್ಸಿಯವರು ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ಎಂದು ಹೇಳಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ ಎಂದರು. ಮೇ ಬಸವೇಶ್ವರ ಎಂಟರ್ಪ್ರೈಸಸ್ನವರು 2021ರಿಂದ 22ನೇ ಸಾಲಿನಲ್ಲಿ ಟೆಂಡರ್ ಅನುಮೋದಿತ ದರಗಳಿಗಿಂತ ಬಿಲ್ಲಿನಲ್ಲಿ ಹೆಚ್ಚಿನ ದರ ನಮೂದಿಸಿ ರೂಪಾಯಿ13,81,383 ಲೂಟಿ ಮಾಡಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟವನ್ನುಂಟು ಮಾಡಿರುವುದು ಸಾಬೀತಾಗಿರುವುದು, ಅವರಿಂದ ಸರ್ಕಾರ ಹಣ ವಸೂಲಿ ಮಾಡದೆ ಮತ್ತು ಆ ಸಂಸ್ಥೆಯನ್ನ ಕಪ್ಪು ಪಟ್ಟಿಗೂ ಕೂಡ ಸೇರಿಸದೇ ಇರುವುದು ವಿಪರ್ಯಾಸ ಸಂಗತಿಯಾಗಿದೆ ಎಂದರು. ದಿನಾಂಕ 27/2/2023ರಂದು ಜಿಲ್ಲಾಧಿಕಾರಿಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಬೀದರ್ ಇವರು ಬೀದರ್ ಜಿಲ್ಲಾಧಿಕಾರಿಗಳವರಿಗೆ ಬರೆದ ಪತ್ರದಲ್ಲಿ ಟೆಂಡರ್ನಲ್ಲಿ ನಮೂದಿಸಿದ ದರಗಳಿಗಿಂತ ಹೆಚ್ಚಿನ ದರ ಹಾಕಿ ಬಿಲ್ಲು ಪಾವತಿಸಲಾಗಿರುತ್ತದೆ. ಪಾತ್ರಾಂಕಿತ ವ್ಯವಸ್ಥಾಪಕಿ ನಾಗಮಣಿ ಅವರು ದಿನಾಂಕ 12/12/2022ರಂದು ವರದಿ ಸಲ್ಲಿಸಿರುತ್ತಾರೆ. ದಿನಾಂಕ 8/1/2024ರಂದು ಜಿಲ್ಲಾಧಿಕಾರಿಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಬೀದರ್ ಇವರು ತಾಲೂಕಾ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳು ಬೀದರ್ ಇವರಿಗೆ ಪತ್ರ ಬರೆದು ರೂಪಾಯಿ13,81,383 ಸರ್ಕಾರಕ್ಕೆ ಜಮಾ ಮಾಡಿ ಬಿಲ್ಲನ್ನು ಸಲ್ಲಿಸಲು ಸೂಚಿಸಿರುತ್ತಾರೆ. ದಿನಾಂಕ 9/1/2024ರಂದು ಜಿಲ್ಲಾಧಿಕಾರಿಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಬೀದರ್ ಇವರು ಆಯುಕ್ತರು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಬೆಂಗಳೂರು ಇವರಿಗೆ ಪತ್ರ ಬರೆದು ಮೇ ಬಸವೇಶ್ವರ ಎಂಟರ್ಪ್ರೈಸಸ್ ಬೀದರ್ ಇವರಿಗೆ ಕಪ್ಪು ಪಟ್ಟಿಗೆ ಸೇರಿಸುವ ಕುರಿತು ಸೂಕ್ತ ಮಾರ್ಗದರ್ಶನ ನೀಡಲು ಕೋರಿದ್ದಾರೆ. ದಿನಾಂಕ 2/2/2024 ಮತ್ತು ದಿನಾಂಕ 22/2/2024 ಪತ್ರಗಳಲ್ಲಿ ಆಯುಕ್ತರು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಬೆಂಗಳೂರು ಇವರು ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಲ್ಯಾಣ ಅಧಿಕಾರಿಗಳು ಬೀದರ್ ಇವರಿಗೆ ಪತ್ರ ಬರೆದು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳೇ ಆಹಾರ ಸಾಮಗ್ರಿಗಳ ಸರಬರಾಜಿಗೆ ಟೆಂಡರ್ ಅನುಮೋದಿಸುವ ಪ್ರಾಧಿಕಾರವಾಗಿರುವುದರಿಂದ ಮೇ ಬಸವೇಶ್ವರ ಎಂಟರ್ಪ್ರೈಸಸ್ ಬೀದರ್ ಈ ಸಂಸ್ಥೆಯನ್ನ ಕಪ್ಪು ಪಟ್ಟಿಗೆ ಸೇರಿಸಲು ಜಿಲ್ಲಾಧಿಕಾರಿಗಳು ಬೀದರ್ ಇವರ ಹಂತದಲ್ಲಿಯೇ ನಿಯಮಾನುಸಾರ ಕ್ರಮ ವಹಿಸಲು ಸೂಚಿಸಿದ್ದಾರೆ. ಇಷ್ಟೆಲ್ಲ ಆಧಾರ ಸಹಿತ ದಾಖಲೆಗಳು ಇದ್ದರೂ ಕೂಡ ಜಿಲ್ಲಾ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಬಾಬು ಪಾಸ್ವಾನ್ ಹಾಗೂ ಸಂಘಟಕರು ಪತ್ರಿಕಾಗೋಷ್ಠಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮೇ ಬಸವೇಶ್ವರ ಸಂಸ್ಥೆ ವಿರುದ್ಧದ ಆರೋಪ ನಿರಾಧಾರ ಎಂದು ಹೇಳುತ್ತಿರುವುದು ಹಾಸ್ಯಾಸ್ಪದವಾಗಿದೆ ಎಂದು ದೂರಿದರು. ಒಟ್ಟಾರೆ ಇದೆಲ್ಲ ನೋಡಿದರೆ ಕಳ್ಳನಿಗೆ ಸುಳ್ಳನ್ನ ಪ್ರಮಾಣ ಪತ್ರ ಕೊಟ್ಟಿರುವುದು ಬಾಬುರಾವ್ ಪಾಸ್ವಾನ್ ಹಾಗೂ ಸಂಘಟಕರು ಸತ್ಯದ ಪರ ವಾದಿಸುವಂತೆ ಕಾಣ್ತಾ ಇದೆ ಎಂದು ನವಲೆ ಅವರು ಟೀಕೆಯನ್ನ ಮಾಡಿದರು. ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ವೈಜನಾಥ ಸೂರ್ಯವಂಶಿ, ಜರಪ್ಪ ಬೆಲ್ಲಾಳೆ, ವಿಜಯಕುಮಾರ್ ಜಂಜೇರಿ ಸೇರಿದಂತೆ ಇನ್ನಿತರರು ಇದ್ದರು. ಚಂದ್ರ ಮತ್ತು ಸತ್ಯ ಇವು ಮೂರನ್ನು ಯಾರಿಂದ ಮುಚ್ಚಲು ಸಾಧ್ಯವಿಲ್ಲ ಅಂತ ಮಹಾತ್ಮ ಗೌತಮ ಬುದ್ಧರು ಹೇಳ್ತಾರೆ. ಮಾತಿದು ಆದ್ರ ಅಂತ ಮಹಾನ್ ವ್ಯಕ್ತಿ ಹೇಳಿದಂತ ಸತ್ಯವನ್ನು ಮುಚ್ಚಿಡಲು ಇಲ್ಲಿನ ಕೆಲವು ದಲಿತ ನಾಯಕರು ಹೊರಟಿದ್ದಾರೆ. ಇವಾಗ ಮಹಾತ್ಮ ಬಸವೇಶ್ವರ ಹೇಳಿದ ಮಹಾತ್ಮ ಗೌತಮ ಬುದ್ಧರು ಹೇಳಿದ ಮುಚ್ಚಲಾಗ್ತದೇನೋ ಅಂತ ನಾನೊಂದು ಅವ್ರಿಗೆ ಕ್ವಶನ್ ಕೇಳ್ತೀನಿ. ಅವ್ರಿಗೆ ಸತ್ಯ, ಚಂದ್ರಮ, ಭೂಮಿ, ಇದು ಸೂರ್ಯ, ಇವು ಮೂರು ಮುಸ್ಲಕ್ ಸಾಧ್ಯ ಇಲ್ಲ ಹೇಳ್ತಾರ ಮಹಾತ್ಮ ಗೌತಮ ಬುದ್ಧರು. ಅಂತರ ಮಾತನ್ನ ಇವತ್ತಿವ್ರು ಮುಚ್ಲಾಕ್ ಹೊರಟಿದಾರ. ಆದ್ರ ನಾವು ಮಾಡಿದ್ದದು ಆರೋಪ ಅಲ್ಲದು, ಖಚಿತವಾಗಿ ಇಷ್ಟು ಹಣ ತಗೊಂಡಿದಾರ ಅಂತ ಹೇಳ್ತಾ ಇದ್ದೀವಿ. ನಾವು ದಿನಾಂಕ 27/8/25ರಂದು ಸುದ್ದಿಗೋಷ್ಠಿಯಲ್ಲಿ ಮೇ ಬಸವೇಶ್ವರ ಎಂಟರ್ಪ್ರೈಸಸ್ ಬೀದರ್ ಅವರು 21-22ನೇ ಸಾಲಿನಲ್ಲಿ ಟೆಂಡರ್ ನಮೂದಿತ ದರಗಳಿಗಿಂತ ಬಿಲ್ಲಿನಲ್ಲಿ ಹೆಚ್ಚಿನ ದರ ನಮೂದಿಸಿ ರೂಪಾಯಿ 13,81,383 ಲೂಟಿ ಮಾಡಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟವನ್ನುಂಟು ಮಾಡಿರುವುದು ಸಾಬೀತಾಗಿರುವುದು, ಅದರಿಂದ ಸರ್ಕಾರದ ಹಣ ವಸೂಲಿ ಮಾಡಿದೆ ಮತ್ತು ಸಂಸ್ಥೆಯನ್ನು ಕಪ್ಪು ಪಟ್ಟಿಗೆ ಸೇರಿಸದೇ ಇರುವ ಸತ್ಯ ಸಂಗತಿಯನ್ನು ಹೇಳುತ್ತಿದ್ದೇವೆ. ಈ ನಮ್ಮ ಹೇಳಿಕೆಗೆ ಜಿಲ್ಲಾ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಬಾಬು ಪಾಸ್ವಾನ್ ಮತ್ತು ಇತರರು ಪತ್ರಿಕಾಗೋಷ್ಠಿ ನಡೆಸಿ ಮೇ ಬಸವೇಶ್ವರ ಎಂಟರ್ಪ್ರೈಸಸ್ ಸಂಸ್ಥೆ ವಿರುದ್ಧದ ಆರೋಪ ನಿರಾಧಾರ ಎಂದು ಹೇಳಿದ್ದು ನಾವು ಖಂಡಿಸುತ್ತೇವೆ. ಹಾಗೂ ನಾವು ಮೇ ಬಸವೇಶ್ವರ ಎಂಟರ್ಪ್ರೈಸಸ್ ವಿರುದ್ಧ ನಿರಾಧಾರ ಆರೋಪ ಮಾಡಿಲ್ಲ. ಖಚಿತವಾದ ನಿಖರವಾದ ದಾಖಲೆಗಳೊಂದಿಗೆ ಮೇ ಬಸವೇಶ್ವರ ಎಂಟರ್ಪ್ರೈಸಸ್ ಸಂಸ್ಥೆ ಟೆಂಡರ್ ನಿಗದಿತ ದರಗಿಂತ ಹೆಚ್ಚಿನ ದರಗಳನ್ನು ಬಿಲ್ಲಿನಲ್ಲಿ ನಮೂದಿಸಿ
ಭ್ರಷ್ಟಾಚಾರ ಮಾಡಿರುವುದು ಸಾಬೀತು ಆಗಿರುತ್ತದೆ ಎಂಬ ಆಧಾರ ಸಹಿತ ದಾಖಲೆಗಳನ್ನು ಈ ಕೆಳಗಂಟೆ ಮಾಧ್ಯಮಕ್ಕೆ ಸಾದರಪಡಿಸುತ್ತಿದ್ದೇವೆ. ಒಂದೇ ಟೆಂಡರ್ ನಂಬರ್ BCW BDC MW 2021 ಇಂಡೆಂಟ್ ನಂಬರು 1540. ಈ ಟೆಂಡರ್ನಲ್ಲಿ ಮೇ ಬಸವೇಶ್ವರ ಎಂಟರ್ಪ್ರೈಸಸ್ ಸಂಸ್ಥೆ ಈ ಪ್ರಕಟಣೆ ಮೂಲಕ ಟೆಂಡರ್ನಲ್ಲಿ ನಮೂದಿಸಿದ ದರಗಳ ದರಪಟ್ಟಿ, ಅವ್ರು ಏನು ದರಗಳ ನಮೂದಿಸಿದ ಟೆಂಡರ್ದಾಗ ದರಪಟ್ಟಿ ಇದೆ ಇದಕ್ಕೆ ದಾಖಲೆ. ಈಗ ದಿನಾಂಕ 15/6/21 ಮೇ ಬಸವೇಶ್ವರ ಎಂಟರ್ಪ್ರೈಸಸ್ ನವರಿಗೆ ಟೆಂಡರ್ ಅನುಮೋದಿತ ದರಗಳ ಹಿಂದೆ ಸರಬರಾಜು ಆದೇಶ ಪ್ರತಿ, ಅವ್ರಿಗೆ ಏನು ದರಗಳು ಅನುಮೋದನೆ ಕೊಟ್ಟರ ಅದೊಂದು ಪ್ರತಿ ಇದೆ ಲಗತ್ತಿಸಲಾಗಿದೆ. ಬಸವೇಶ್ವರ ಎಂಟರ್ಪ್ರೈಸಸ್ ಸಂಸ್ಥೆ ತಮ್ಮ ಬಿಲ್ಲಿನಲ್ಲಿ ನಮೂದಿಸಿದ ದರಗಳ ಕ್ರೆಡಿಟ್ ಬಿಲ್ಲಿನ ಪ್ರತಿ, ಅಂದ್ರೆ ಟೆಂಡರ್ದಾಗ ಏನು ರೇಟ್ ಪಡಿತಾರ ಅದಕ್ಕೆ ಹೆಚ್ಚಿನ ಬಿಲ್ ಹಾಕಿದ ಪ್ರತಿನೂ ನಮ್ಮಲ್ಲಿದೆ. ಈ ದಿನಾಂಕ 27/2/23 ಜಿಲ್ಲಾಧಿಕಾರಿಗಳು ಹಿಂದುಳಿದ ಕಲ್ಯಾಣ ಇಲಾಖೆ ಬೀದರ್ ಅವರು ಮಾನ್ಯ ಜಿಲ್ಲಾಧಿಕಾರಿಗಳೇ ಬೀದರ್ ಅವರಿಗೆ ಬರೆದ ಪತ್ರದಲ್ಲಿ ಟೆಂಡರ್ನಲ್ಲಿ ನಮೂದಿಸಿದ ದರಗಳಿಗಿಂತ ಹೆಚ್ಚಿನ ಬಿಲ್ಲು ಹಾಕಿ ಪಾವತಿಸಲಾಗಿರುತ್ತದೆ. ಶ್ರೀಮತಿ ನಾಗಮಣಿ ಪತ್ರಾಂಕಿತ ವ್ಯವಸ್ಥಾಪಕರು ದಿನಾಂಕ 12/12/2020 ವರದಿ ಸಲ್ಲಿಸುತ್ತಾರೆ. ಇಲ್ಲಿ ಯಾರು ಹೇಳ್ತಾರೆ? ಜಿಲ್ಲಾಧಿಕಾರಿ ಹೇಳ್ತಾ ಇದ್ದಾರೆ BCM. ದಿನಾಂಕ 8/1/2024 ಜಿಲ್ಲಾಧಿಕಾರಿಗಳು ಹಿಂದುಳಿದ ಕಲ್ಯಾಣ ಇಲಾಖೆ ಬೀದರ್ ಅವರು ತಾಲೂಕಾ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳಿಗೆ ಬೀದರ್ ಅವರಿಗೆ ಪತ್ರ ಬರೆದು ರೂಪಾಯಿ 13,81,383ಗಳನ್ನು ಸರ್ಕಾರಕ್ಕೆ ಜಮಾ ಮಾಡಿ ಬಿಲ್ಲನ್ನು ಸಲ್ಲಿಸಲು ಸೂಚಿಸುತ್ತಾರೆ. ತಾಲೂಕಾಧಿಕಾರಿ ಅವರು ಲೆಟರ್ ಬರೀತಾರೆ ಜಿಲ್ಲಾಧಿಕಾರಿಗಳು. ದಿನಾಂಕ 9/1/2024 ಜಿಲ್ಲಾಧಿಕಾರಿಗಳು ಹಿಂದುಳಿದ ಕಲ್ಯಾಣ ಇಲಾಖೆ ಬೀದರ್ ಅವರು ಆಯುಕ್ತರು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಬೆಂಗಳೂರು ಅವರಿಗೆ ಪತ್ರ ಬರೆದು ಮೇ ಬಸವೇಶ್ವರ ಎಂಟರ್ಪ್ರೈಸಸ್ ಬೀದರ್ ಅವರಿಗೆ ಕಪ್ಪು ಪಟ್ಟಿಗೆ ಸೇರಿಸುವ ಕುರಿತು ಸೂಕ್ತ ಮಾರ್ಗದರ್ಶನ ನೀಡಲು ಮಾನ್ಯರಲ್ಲಿ ಕೋರಿದ್ದಾರೆ. BCM ಜಿಲ್ಲಾಧಿಕಾರಿ ಕಮಿಷನರ್ ಲೆಟರ್ ಬಿಡ್ತಾರೆ, ಅವ್ರಿಗೆ ಕಪ್ಪು ಪಟ್ಟಿಗೆ ಸೇರಿದಾಗ ಮಾರ್ಗದರ್ಶನ ಕೊಡಿ ಅಂತ ಲೆಟರ್ ಬಿಡ್ತಾರೆ ಅವರು 9/1/24. ಅವಾಗ ಮತ್ತೆ ಕಮಿಷನ್ಲಿಂದು ದಿನಾಂಕ 2/2/24 ಮತ್ತು 2/2/24 ಎರಡು ಪತ್ರಗಳನ್ನು ಆಯುಕ್ತರು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಬೆಂಗಳೂರು ಅವರು ಬೀದರ್ ಜಿಲ್ಲಾ ಹಿಂದುಳಿದ ಕಲ್ಯಾಣ ಅಧಿಕಾರಿಗೆ ಬೀದರ್ ಅವರಿಗೆ ಪತ್ರ ಬರೆದು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಆಹಾರ ಸಾಮಗ್ರಿಗಳ ಸರಬರಾಜಿನ ಟೆಂಡರ್ ಅನುಮೋದಿಸುವ ಪ್ರಾಧಿಕಾರಿಗಳಾಗಿರುವುದರಿಂದ ಬಸವೇಶ್ವರ ಎಂಟರ್ಪ್ರೈಸಸ್ ಬೀದರ್ ಈ ಸಂಸ್ಥೆಯನ್ನು ಕಪ್ಪು ಪಟ್ಟಿಗೆ ಸೇರಿಸಲು ಜಿಲ್ಲಾಧಿಕಾರಿಗಳು ಬೀದರ್ ಇವರ ಹಂತದಲ್ಲಿಯೇ ನಿಯಮಾನುಸಾರ ಕ್ರಮ ವಹಿಸಲು ಸೂಚಿಸುತ್ತಾರೆ. ಯಾರೋ ಕಮಿಷನರ್ ಯಾಕೆ ಲೆಟರ್ ಬಂದಾರ ಇವ್ರಿಗೆ ಬ್ಲ್ಯಾಕ್ ಲಿಸ್ಟ್ ಹಾಕ್ರಿ ಅಂತೇಳಿ. ಇಷ್ಟೆಲ್ಲ ಆಧಾರ ಸಹಿತ ದಾಖಲೆ ಇದ್ದರೂ ಸಹ ಜಿಲ್ಲಾ ದಲಿತ ಸಂಘರ್ಷ ಸಮಿತಿಯವರು ಸಂಚಾಲಕರಾದ ಬಾಬು ಪಾಸ್ವಾನ್ ಮತ್ತು ಅವರ ಸಂಘಟಕರು ಪತ್ರಿಕಾಗೋಷ್ಠಿಯಲ್ಲಿ ಬಸವೇಶ್ವರ ಸಂಸ್ಥೆ ವಿರುದ್ಧ ಆರೋಪ ನಿರಾಧಾರ ಎಂದು ಹೇಳುವುದು ಹಾಸ್ಯಾಸ್ಪದವಾಗಿದೆ. ಒಟ್ಟಾರೆ ಹೇಳಬೇಕಾದರೆ ಕಳ್ಳನಿಗೆ ಸುಳ್ಳನ ಪ್ರಮಾಣ ಪತ್ರ ಕೊಟ್ಟಂತಾಗಿದೆ. ಕಳ್ಳ ಮಾಡ್ಯಾನವ ಅವನಿಗೆ ಸುಳ್ಳು ಒಬ್ಬ ಸುಳ್ಳಿನ ಮಾತ್ರ ಪ್ರಮಾಣ ಪತ್ರ ಕಳ್ಳ ಮಾಡಲಿ ಅಂತ ಹೇಳಿ ಆ ಕಳ್ಳನಿಗೆ ಸುಳ್ಳನ ಪ್ರಮಾಣ ಪತ್ರ ಕೊಟ್ಟಂತಾಗಿದೆ. ಬಾಬು ಪಾಸ್ವಾನ್ ಮತ್ತು ಅವರ ಸಂಘಟಕರ ಅಂದಿನ ಪತ್ರಿಕಾಗೋಷ್ಠಿಯಲ್ಲಿ ಎಂದು ಹೇಳುತ್ತಾ ಇಂದಿನ ನಮ್ಮ ಈ ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮ ಮೂಲಕ ತಿಳಿಸುತ್ತೇವೆ. ಇನ್ನೂ ಹಾಕಿಲ್ಲ ಏನ್ರಿ? ಅಧಿಕಾರಿಗಳು ಸಸ್ಪೆಂಡ್ ಆಗಿಲ್ಲ. ಹೌದೌದು, ನಾವು ಜನರಿಗೆ ಯಾರೇ ಕೊಟ್ಟಿಲ್ಲ, ಭ್ರಷ್ಟಾಚಾರ ಆಗಿದೆ. ನಾವು ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿ ಗೋವಿಂದ ರೆಡ್ಡಿ DC ಅವರಿಗೆ ಇನ್ನು ಸ್ವಲ್ಪ ಆದ್ಮೇಲೆ ಸಾಕಷ್ಟು ಸಲ ಭೇಟಿಗಿದೆವು. ಅವ್ರು ಗೋವಿಂದ ರೆಡ್ಡಿ DC ಅವ್ರು ಏನ್ ಮಾಡಿದ್ರು, ನೀವು ಕೋರ್ಟಿಗೆ ಹೋಗಂತ ಹೇಳಿದ್ರು. ನಮಗೆ ಜಿಲ್ಲಾ ನ್ಯಾಯಾಧೀಶರವರಾಗಿ ನಮಗೆ ಕೋರ್ಟಿಗೆ ಹೋಗಂತ ಹೇಳಿದ್ರು. ಇದ್ರ ಸಂಬಂಧ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಜನಸ್ಪಂದನ ಮತ್ತು ಜನತಾ ದರ್ಶನ 2 ಸಲ ಕಾಂಪ್ಲೀಟ್ ಕೊಟ್ಟಿವಿ ಅವ್ರಿಗೆ ಈ ರೀತಿ ಆಗ್ಯದ ಅಂತ ಹೇಳಿ. ಅವ್ರು 1 ವಾರದಲ್ಲಿ ಆಕ್ಷನ್ ತಗೋದಿದೆ ಅಂತ ಹೇಳಿ 2 ವರ್ಷ ಇನ್ನೂ ತಗೊಂಡಿಲ್ಲ ಅವ್ರನ್ನು. ಹೌದು, ಅದ್ರ ರಾಜಕೀಯ ಒತ್ತಡ ಮತ್ತು ಹಣದ ಇದರಿಂದ ಅವರು ತಡೆ ಹೇಳ್ತಾರೆ. ಅದಕ್ಕೆ ರಾಜಕೀಯ ಒತ್ತಡದವ್ರ ಮೇಲೆ ಹಾಕ್ಬೇಡ್ರಿ ಅಂತ ಹೇಳಿ, ಕಪ್ಪು ಪಟ್ಟಿ ಹಾಕ್ಬೇಡ್ರಿ ಅಂತ ಹೇಳಿ. ಇಲ್ಲೀಗ ಅವ್ರಿಂದ ರಾಜಕೀಯ ಅದು ಹಣದ ಬೆಂಬಲ ಅದ ಅವ್ರಿಂದ. ಮಸ್ಟ್ ಇಷ್ಟೆಲ್ಲ ಆದ್ರೂ ಕೊಡ್ತಾ ಇಲ್ಲ ಅಂದ್ರೆ ಮಾತಾಡಿರಿ. ಮೇಡಮ್ ಭೇಟಿದ ನಾವು ಹೋಗಿ, ಮೇಡಮ್ ಅವ್ರು L3 ಬಟ್ ಅವ್ರು L1 ಅಂತ ಆರ್ಡರ್ ಕೊಟ್ಟಾರ. ಮತ್ತೆ ಇಲ್ಲಿ
BCM ಅಂತ ಇದು ಹಗರಣ ಅದ, ಅವ್ರು ಮುಟ್ಟುವಲ್ಲ, ಇದು ದುಡ್ಡು ಏನೋ ಅವ್ರಿಗೆ ವಸೂಲಿ ಮಾಡಬೇಕು ಮತ್ತು ಅವ್ರಿಗೆ ತಪ್ಪು ಪಟ್ಟಿ ಸೇರಿಸ್ತಾರೆ ಅಂತ ನಾವು ಮೇಡಮ್ ಭೇಟಿ ಆದೇವು, DC ಭೇಟಿ ಆದೇವು. ತಕ್ಷಣ ಅವ್ರು ಏನಪ್ಪ ಅಂದ್ರೆ ಆಟ ಫಿಲ್ಅಪ್ ಮಾಡ್ತಾರೆ ಮೇಡಮ್ ಅವ್ರು, ಹೆಲ್ಡಪ್ ಮಾಡ್ಯಾರ, ಇದಕ್ಕೆ ಹೆಲ್ಡಪ್ ಮಾಡಿ ಮತ್ತು ಇದು 4ನೇ ತಾರೀಕಿಗೆ ಅವ್ರಿಗೆ ಆರ್ಡರ್ ಐತಿದ್ದು, 6ನೇ ತಾರೀಕಿಗೆ ಒಂದು ಹೊಸ ಆರ್ಡರ್ ಮಾಡ್ತಾರೆ ಮತ್ತೆ ಮೇಡಮ್ ಅವ್ರಿಗೆ. 6ನೇ ತಾರೀಕಿಗೆ ಇದೇನಂದ್ರ ಈ ತಿಂಗಳೇ ಮಾಡ್ತಾರೆ ಮೇಡಮ್ ಅವರು. ಈ ಚಂದ್ರಶೇಖರ್ 4ನೇ ತಾರೀಕಿಗೆ ಆರ್ಡರ್ ಕೊಟ್ಟು ಹೆಲ್ಡಪ್ ಮಾಡ್ತಾರದು. ಹೆಲ್ಡಪ್ ಮಾಡಿ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದೆ. ತಾಂತ್ರಿಕ ಸಮಸ್ಯೆಗಳಿಂದ ಇವತ್ತು ತಾತ್ಕಾಲಿಕವಾಗಿ ಹಿಂದೆ ಯಾರು ಸಪ್ಲೈ ಮಾಡ್ತಾರೋ ಅವರಿಗೆ ಕೊಡ್ರಿ ಅಂತೇಳಿ ಇದು ಮತ್ತೊಂದು ಆರ್ಡರ್ ಹೊಡಿಸ್ತಾರೆ ಅವರು 6ನೇ ತಾರೀಕಿಗೆ. ಈ ಆರ್ಡರ್ಗೆ ಏನು ಮಾಡ್ತಾರೆ ಹೆಬ್ಬಳ್ಳಿ ಮತ್ತ ಹೊಸಪೇಟೆದ ಕೆಲವೊಂದು ಹಾಸ್ಟೆಲ್ಗಳಿಗೆ ಮಾಲ್ ಕೊಡ್ತಾರೆ. ಮಾಲ್ ಕೊಟ್ಟು GPS ಫುಟ್ ಇಳಿಸ್ಕೊತಾರೆ. ಇವ್ರಿಗೆ ಇಂಡೆಂಟಿಲ್ಲ ಇಲ್ಲ ಜಬರ್ಸ್ತಿ ಮಂದಿ ಫುಟ್ ಇಳಿಸ್ಕೊತಾರೆ. ಆ ನಕಲಿ ದಾಖಲೆಗಳು ಇದು ಕೋರ್ಟ್ ಸಬ್ಮಿಟ್ ಮಾಡ್ತಾರೆ. ಮಾಲ್ ಕೊಟ್ಟಿದ್ರೆ ಕೊಟ್ಟಿದೆ ಅಂತ ಹೇಳಿ ಬಟ್ ಈ ಮೇಡಮ್ ಆರ್ಡರ್ ಮತ್ತೆ ಸ್ಟೇ ತರ್ತಾರೆ ಅವರು. 8ನೇ ತಾರೀಕಿಗೆ ಸ್ಟೇ ಸಿಗ್ತದೆ ಅವ್ರಿಗೆ ಇಮಿಡಿಯೇಟ್ಲಿ ಸ್ಟೇ ಹಾಕಿದೆ ಇಲ್ಲಿ. ಅಂದ್ರೆ ಟೆಂಡರ್ ಪ್ರೊಸೀಜರ್ ಅದ, ಇವ್ರಿಗೆ ಆರ್ಡರ್ ಸಿಕ್ಕೂ ಇವರು ಅಗ್ರಿಮೆಂಟ್ ಮಾಡ್ಕೊ ಹೋಗ್ರಿ, ಮತ್ತೆ ಇದು ಸೆಕ್ಯೂರಿಟಿ ಬೈ ರೊಕ್ಕ ಕಟ್ಟಬೇಕು. ಆ ನಂತರ ಸಪ್ಲೈ ಚಾಲು ಇರ್ತಿರೋದು. 4ನೇ ತಾರೀಕಿಗೆ ಆರ್ಡರ್ ತಗೋತಾರೆ, ಮತ್ತೆ ಕೊಟ್ಟಿದೆ ಅಂತ ಹೇಳಿ ಕೋರ್ಟಿಗೆ ಮಿಸ್ಗೈಡ್ ಮಾಡಿ ಅದು ಮೇಡಮ್ ಅವ್ರು ಕೊಟ್ಟು 6ನೇ ತಾರೀಕಿಗೆ ಆರ್ಡರ್ ಸ್ಟೇ ತರ್ತಾರೆ ಅವರು. ಅಂದ್ರೆ ಈಗ ವಾಮಾರ್ಗಳಿಂದ ಏನಪ್ಪ ಅಂದ್ರೆ ಅವ್ರು ಟೆಂಡರ್ ಪಡಿತಾ ಇದ್ದಾರೆ. ಇಲ್ಲಿಗಲ್ಲ ರೂಲ್ಸ್ ಪ್ರಕಾರ ತಗೊಂಬಲ್ಲ ನಾವು. ಅದೇ ಹೆಲ್ಡಪ್ ಮಾಡಿ ಅವ್ರಿಗೆ ಇನ್ಕ್ವೈರಿಗೆ ಮತ್ತೆ ಕೊಡ್ತಾರ. ಈಗೇನ ಕೊಟ್ಟಿದ್ದೀವಿ ಕಂಪ್ಲೀಟ್ ಇದೆಲ್ಲ, ಅವ್ರಿಗೆ ಇಬ್ಬರಿಗೆ ಆಫೀಸರ್ ಏನು ಇನ್ಕ್ವೈರಿ ಮಾಡಿದ್ರೆ ನಮ್ಮ ಸುದ್ದಿ ಚೀಫ್ ಅಕೌಂಟ್ ಆಫೀಸರ್ಗೆ ಮತ್ತು ಡಿಸ್ಟ್ರಿಕ್ಟ್ ಆಫೀಸರ್ಗೆ BCM ಆಫೀಸ್ಗೆ ಹೋಗಿ ಅದು ಡೇಟಲ್ ಸಂಬಂಧ ತೊಗೊಂಬರ್ರಿ ಅಂತ ಹೇಳಿ ಮಾಡ್ರಿ ಅವ್ರು. ಅದು ನೋಡಿ ಕಸಿ ಅವ್ರು ಮುಂದಿನ ಎಷ್ಟು ತಗೋತಾರೆ ಬೇರೆ BCM ನಾವು.